ಹೆಲೋ ಗೈಸ್, ಮೊದಲೇ ಪ್ರಭಾಸಿನ ಮೂವಿ ಯಾವಾಗ ಬರ್ತದ ಅಂತ ಕಾಯ್ತಿರ್ತಿದ್ವಿ. ಆದ್ರೆ ಇವಾಗ ಯಾಕಾದ್ರೂ ಬರತ್ತಂತ ಅನ್ಸತ್ತೆ. ಪ್ರತಿ ಸಲ ಅವ್ರದ್ದು ಹೊಸ ಮೂವಿ ಬಂದಾಗ ಎಕ್ಸ್ಪೆಕ್ಟೇಷನ್ ಇಲ್ಲಿರತ್ತೆ. ಆದ್ರೆ ಮೂವಿ ನೋಡಾದ್ಮೇಲೆ ಆ ಎಕ್ಸ್ಪೆಕ್ಟೇಷನ್ ಎಲ್ಲೋ ನೇಣ್ ಹಾಕೊಂತದೆ. Now close your eyes. Take a deep breath. ಟ್ರೇಲರ್ ಅಲ್ಲೇ ಹೇಳಾರೆ, ಕ್ಲೋಸ್ ಯುವರ್ ಐಸ್, ಟೇಕ್ ಅ ಡೀಪ್ ಬ್ರೆತ್ ಅಂತ. ಇದು ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ಮೂವಿ ನೋಡಾದ್ಮೇಲೆ ಥಿಯೇಟರ್ ಹೊಡೆದಾಕ್ಬಾರ್ದಲ್ಲ, ಅದಕ್ಕೆ. ಹೆಸರು ರಾಜಾ ಸಾಬ್ ತರ ಇಟ್ಕೊಂಡು ಆಕ್ಟಿಂಗ್ ಪ್ರಜಾ ತರ ಮಾಡಿರಲು. ಯಾವಾಗೂ ಪ್ರಭಾಸಿನ ಮೂವಿಗೆ ಬಿಗ್ ಬಜೆಟ್ ಮೂವಿ ಅಂತಾರೆ, ಆ ಬಜೆಟ್ ಅಲ್ಲಿ ಆಕ್ಟಿಂಗ್ ಹಾಕದ್ ಮರ್ತಾರಿರ್ಬೇಕು. ನಿನ್ನೆ ಯಾಕೆ ಬಂದಿಲ್ಲ ಅಪ್ಪ ಅಂತ ಕೇಳಿದ್ರೆ ನಮ್ ಕಾಲೇಜ್ ಹುಡುಗ್ರೆ ಇದ್ರಗಿಂತ ಚಲೋ ಆಕ್ಟಿಂಗ್ ಮಾಡ್ತಾರೆ. ತನಕ ಟ್ರೇಲರ್ ನೋಡೋ ತರ ಇತ್ತು, ಆದ್ರೆ ಇದು ನೋಡಾದ್ಮೇಲೆ ಅಣ್ಣ ನಿಮ್ದು ಆದಿ ಪುರುಷೇ ಬೆಟರ್ ಅಂತ ಅನ್ಸ್ತು ನಂಗೆ. ಹಾರರ್ ಕಾಮಿಡಿ ಡ್ರಾಮಾ ಮೂವಿ ಅಂತೆ. ಹಾ, ಕಾಮಿಡಿ ಅಂತೂ ಉಂಟು, ನಿಮ್ ಆಕ್ಟಿಂಗ್ ನೋಡ್ರೆ ಗೊತ್ತಾಗತ್ತೆ. ಮತ್ತೆ ಹಾರರ್ 2ನೇ ಕ್ಲಾಸ್ ಮಕ್ಕಳು ಹೆದ್ರಲ್ಲ ಈ ಹಾರರ್ ನೋಡಿ. ಹಾರರ್ ಅಲ್ಲ, ಹಾರಿಬಲ್ ಮೂವಿ ಮಾಡಿದೀರಾ, ಹಾರಿಬಲ್. ರೊಮ್ಯಾನ್ಸ್ ನಡೀತಿದ್ದಾಗ ಒಂದೇ ಸಲ ದೆವ್ವ ಬಂದ್ಬಿಟ್ಟ. ದೆವ್ವನು ಹೇಳತ್ತೆ, ಇದೆಲ್ಲ ನನ್ನ ಕಣ್ಣಿಂದ ನೋಡೋಕ್ಕಾಗಲ್ಲ, ಸತ್ರು ಸುಖ ಇಲ್ಲೋ ಅಂತ. ಮೊಬೈಲ್ ನೋಡ್ತಿದ್ದಿ, ಅಲ್ಲೆಲ್ಲರೂ ದೆವ್ವ ನೋಡ್ತಿದ್ದಾರೆ. ನೀ ಚೋದಿ ಮಗನೆ ನೋಡ್ತೀನಿ, ಮೊಬೈಲ್ ನೋಡ್ತಿ, ಸ್ಯಾಂಡಲ್ ಪಿಕ್ಚರ್ ನೋಡ್ತಿದ್ದಿ. ಮಗನೆ ಅಲ್ಲೋ ಹೊಸಡಿ ಮಕ್ಕಳು ಸುಖಾನು ಕೊಡಲ್ಲ. ಈ ಫಿಲ್ಮ್ ಅಲ್ಲಿ ಒಂದಲ್ಲ ಎರಡಲ್ಲ ಮೂರ್ ಆಕ್ಟ್ರೆಸ್. ಯಾಕಂದ್ರೆ ಕಣ್ಣಿಂದ ಈ ನೋಡಕ್ಕಾಗದೆ ಫಿಲ್ಮ್ ಅವ್ರಿಗಾರು ನೋಡಿ ತಂಪ್ ಮಾಡ್ಕೊಳ್ರಿ ಅಂತ. ಇವ್ರು ಮೂವಿ ಚೂಸ್ ಮಾಡೋದು ಮತ್ತು ಹುಡುಗರ್ ಬಾಯ್ ಫ್ರೆಂಡ್ ಚೂಸ್ ಮಾಡೋದು ಒಂದೇ ತರ ಅನ್ಸತ್ತೆ. ಕಣ್ ಮುಂದೆ ಚಲೋ ಹುಡುಗರಿದ್ರು ಕಣ್ಣಿಗೆ ಕಾಣಲ್ಲ. ಈ ಮೂವಿ ಒಂದ್ ಭಾಷೆಯಲ್ಲ, 4-5 ಭಾಷೆಯಲ್ಲಿ ರಿಲೀಸ್ ಆಗ್ತಿದ್ದೆ. ಯಾಕಪ್ಪ ಒಂದ್ ಭಾಷೆಯಲ್ಲಿ ಸಮಾಧಾನ ಆಗಿಲ್ವಾ ಹಾಳು ಮಾಡಿ 5-6 ಭಾಷೆ ಹಾಳು ಮಾಡ್ತೀರಿ. 3 ನಿಮಿಷ 30 ಸೆಕೆಂಡ್ ಟ್ರೇಲರ್ ಅಲ್ಲೇ ಇಷ್ಟೆಲ್ಲ ಕ್ರಿಂಚ್ ಹಾಕಾರಂದ್ರೆ 2 ತಾಸಿನ ಮೂವಿಯಲ್ಲೇ ಕಣ್ ಕಟ್ಕೊಬಿಡೋದಂತ ಅನ್ಸತ್ ನಂಗೆ. ನಿನ್ ಬ್ರೈನ್ ನನ್ ಕಮಾಂಡ್ಸ್ ನ ಮಾತ್ರ ಫಾಲೋ ಮಾಡುತ್ತೆ. ಚಲೋ ಡೈರೆಕ್ಟರ್ ಕಮಾಂಡ್ ಫಾಲೋ ಮಾಡಿದ್ರೆ, ಚಲೋ ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡಿ ಅದಕ್ಕೆ ಕಮಾಂಡ್ ಫಾಲೋ ಮಾಡಿದ್ರೆ, ಚಲೋ ಆಕ್ಟಿಂಗ್ ಮಾಡಿದ್ರೆ ಮೂವಿ ಔಟ್ಪುಟ್ ಚಲೋ ಬರ್ತಿತ್ತು. ಟೈಟಲ್ ಅಲ್ಲಿ ದ ಬಿಗ್ಗೆಸ್ಟ್ ಹಾರರ್ ಫ್ಯಾಂಟಸಿ ಎವರ್ ಇನ್ ಇಂಡಿಯಾ ಅಂತೆ. ಟೈಟಲ್ ಚೇಂಜ್ ಮಾಡ್ರಿ, ವರ್ಸ್ಟ್ ಅಂತ ಹಾಕ್ರಿ. ವರ್ಸ್ಟ್, ಬಿಗ್ಗೆಸ್ಟ್ ಅಲ್ಲ. ಅದು ಅಂತಾರಲ್ಲ, ನಾವ್ ಹೆಂಗ್ ಬೆಳಿತೀವಿ ಹಂಗ್ ನಮ್ ಕೆಲ್ಸಾನು ಬೆಳೆಸ್ಬೇಕಂತ. ಆದ್ರೆ ಇವ್ರು ಉಲ್ಟಾ ಕೇಸ್, ಇವ್ರು ಬೆಳಿತಿದ್ದಾರೆ ಆದ್ರೆ ಕೆಲ್ಸ. ಯಾವ್ದೇ ಮೂವಿ ಆಗ್ಲಿ ನೆಗೆಟಿವ್ ಜೊತೆ ಪಾಸಿಟಿವ್ ಸೈಡ್ ಇದ್ದೇ ಇರತ್ತೆ. ಪಾಸಿಟಿವ್ ಸೈಡ್ ಏನಂದ್ರೆ, ನಂಗೆ ಯಾರು ಫೋರ್ಸ್ ಮಾಡಿ ತೋರಿಸ್ತಿಲ್ಲ ಅಲ್ಲ ಈ ಮೂವಿ, ಅದೇ ಪಾಸಿಟಿವ್ ಸೈಡ್. ಸೊ ಹಾಗಾಯ್ತು ಈ ವಿಡಿಯೋಲಿ ಇಷ್ಟೇ. ಮತ್ತೆ ಈ ವಿಡಿಯೋದಿಂದ ಯಾರಿಗೂ ಹೇಟ್ ಇಲ್ಲ, ಇಟ್ಸ್ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಓನ್ಲಿ. ನಾ ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ. ಸೊ ಟಾಟಾ, ಬಾಯ್ ಬಾಯ್.